ನಾ ಹಪ್ಪು ಅಂದಾಗ ಏನು ಸಂತೋಷವ ನಿನ್ನ ಕಂಡಾಗ ಮನಕೇನು ಆನಂದವು. ನಮಸ್ತೆ, ನೀವು ನೋಡ್ತಾ ಇದ್ರ ಫುಲ್ ಬೀಟ್ ಕನ್ನಡ. ನಾನು ಯಶವಂತ್. ಇವತ್ತು ಅಪ್ಪು ಅವರ 51ನೇ ವರ್ಷದ ಹುಟ್ಟುಹಬ್ಬ. ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಆ ಸಮಾಧಿಗೆ ನಾನು ಬಂದಿದ್ದೀನಿ. ಸೊ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳಿದ್ದಾರೆ. ಇವತ್ತು ಒಬ್ರು ಸ್ಪೆಷಲ್ ಅಭಿಮಾನಿ ಇದ್ದಾರೆ. ಸೊ ರಾಜ್ ಕುಟುಂಬದ ಪ್ರತಿಯೊಬ್ಬರ ಜೊತೆನೂ ಅವ್ರ ಫೋಟೋ ತೆಗೆಸ್ಕೊಂಡಿದ್ದಾರೆ. ಏನೋ ಸ್ಪೆಷಲ್ ಆಗಿ ಕಾಣಿಸಿದ್ರು, ಮಾತಾಡ್ಸೋಣ ಅಂತ ಬಂದಿದ್ದೀನಿ. ದಾಂಡೇಲಿಯಿಂದ ಬಂದಿದ್ರಂತೆ. ಸರ್, ನಿಮ್ಮ ಹೆಸರೇನು? ಹಾಂ, ನನ್ನ ಹೆಸರು ಶ್ರೀನಿವಾಸ್ ಪಾಟೀಲ್, ತಾಟಗೆರೆ ಗ್ರಾಮ, ಆಲೂರು ಪೋಸ್ಟು, ಅಭಯ ಅರಣ್ಯ, ದಂಡಕಾರುಣ್ಯ, ವೇಸ್ಟ್ ಕೋಸ್ಟ್ ಪೇಪರ್ ಮಿಲ್ ಲಿಮಿಟೆಡ್, ದಾಂಡೇಲಿ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ನಾನು ಸರ್ ರಾಜಣ್ಣವ್ರ ಅಭಿಮಾನಿ. ರಾಜಣ್ಣವ್ರ ಸಣ್ಣ ಹುಡುಗನಿಂದ ಸಿನಿಮಾ ನೋಡ್ಕೊಂಬಂದಿದ್ದೀನಿ. ಅದಕ್ಕೆ ರಾಜ್ಕುಮಾರ್ ಅಂತ ನನಗೆ ಪಂಚ ಪ್ರಾಣ. ಅವ್ರು ಒಂದನೇದು. ಎರಡನೇದಾಗಿ ಕನ್ನಡ ಫಿಲ್ಮ್ ರೊಕ್ಕ ಕೊಟ್ಟಷ್ಟು ತಗೊಂಡು ಮಾಡಿದ್ದಾರೆ. ಇಷ್ಟ ಕೊಟ್ರು ಅಂತ ಕೇಳಿಲ್ಲ ಯಾವ ಫಿಲ್ಮ್ಗೆ ಯಾವ ಭಾಷೆ ಇದಕ್ಕೂ. ಅಂಥವ್ರು ನಟ ಕನ್ನಡ ಸಿನಿಮಾ ಮುಂದೆ ತಂದಾರೆ. ಕನ್ನಡಕ್ಕಾಗಿ ಹೋರಾಡಿ ದುಡ್ಡು ಮರೆದಿದ್ದಾರೆ. ಅವ್ರನ್ನ ಮರಿಬಾರ್ದು. ಅವ್ರು ಮರ್ತವ್ರು ಕನ್ನಡಿಗರಲ್ಲ. ಹಿಂಗಾಗಿ ರಾಜಣ್ಣ ನಮಗೆ ಸಹಾಯ ಮಾಡಿದರೆ. ಅವ್ರ ಫಿಲ್ಮ್ ನೋಡಿ ಕಾಯಿಲೆ ಬಿದ್ದರು ಕೂಡ ಎದ್ದು ವಾಸಾಗಿ ನಗ್ನಗ್ತಾ ಓಡಾಡ್ತಾರೆ. ಅಂಥರ ನಟ ಅವನು. ರೂಪು ಲಾವಣ್ಯ. ಹಳೆ ಫಿಲ್ಮ್ ತಲೆ ಹಿಂಗೆ ಬಾಸ್ತಾನೆ ರಾಜ್ಕುಮಾರ್. ಹಳೆ ನೋಡೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾ ನೋಡೋ ರಾಜ್ಕುಮಾರ್ ಹುಲಿ ಇದ್ದಂಗೆ ಅದನ್ನೇ. ಈ ಹೊಸ ಕಲರ್ ಸಿನಿಮಾದಲ್ಲಿ ವ್ಯಾಯಾಮ ಮಾಡಿ 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 ತಣ್ಣಗೆ ಆಗ್ಬಿಟ್ಟ ರಾಜ್ಕುಮಾರ್. ಕ್ರಾಪೂ ಇಲ್ಲ. ಹಳೆ ಫಿಲ್ಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲ್ಮ್ ನೋಡಿ ರಾಜ್ಕುಮಾರ್ ನಾವು ಬಾಡಿ ಸ್ಟೈಲು ರೂಪು ಲಾವಣ್ಯ ಹೀರೋ ಅಂದರೆ ಹೇಳಿ ಮಾಡಿಸ್ದಂಗಿದ್ದಾನೆ. ಅವನ ಥರ ಹೀರೋ ನಮ್ಮ ಭಾರತದಲ್ಲಿ ಯಾವನೂ ಇಲ್ಲ. ಅವ್ನು ಮಾಡಿರೋಂಥ ಪಾತ್ರನೇ ಅವನು ಮಾಡಿಲ್ಲ. ಅವನು ಮೀರ್ಸ ಅಂತ ನಟ ಇದ್ರು ಹುಟ್ಟಿಲ್ಲ, ಮುಂದೆ ಹುಟ್ಟೋದೂ ಇಲ್ಲ. ರಾಜಣ್ಣವರು ಏಕಪಾತ್ರ ಬನ್ನಿ, ನಗೆಯನಿ, ಇದು ಪೌರಾಣಿಕ, ಐತಿಹಾಸಿಕ, ಭಕ್ತಿ ಪ್ರಧಾನ, CID ಪತ್ತೇದಾರಿ CID ಫಿಲಮ್, ಆಮೇಲೆ ರೆಂಟೆ ಕುಂಟೆ ಹೊಡ್ಕೊಂಡು ಹಳ್ಳಿ ರೈತನ ಕೆಲಸ. ರಾಜಣ್ಣವ್ರು ಮಾಡಿದ ಪಾತ್ರಗಳಿಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ನಟ ನಮಗೆ ಸಿಕ್ಕಾನ. ಅಂದಮೇಲೆ ಕನ್ನಡದವರಾದ್ರೆ ನಾವೇ ಅದೃಷ್ಟವಂತರು, ಪುಣ್ಯವಂತರು, ಭಾಗ್ಯವಂತರು. ಹಿಂಗಾಗಿ ರಾಜಣ್ಣನ ನಮಗೆ ಕೊಡಬೇಕಾಗಿ ಏನೂ ಕೊಡೋದು ಬೇಡ, ನಾವೇ ಅವ್ರಿಗೆ ಕೊಡ್ಬೇಕು. ಹಿಂಗೆ ನೋಡಿದರೆ ಅವ್ರು ಶೂಟಿಂಗ್ ಇಲ್ದಾಗ 2 ವರ್ಷ 1 ವರ್ಷ ಮನೆಯಾಗ ಕೂತ್ಕೊಂತಿದ್ರು. ನಾವು ಕನ್ನಡ ಮಂದಿ ಯಾರನ್ನ ಅವ್ರು ಕೊಟ್ರೇನೋ ಇಲ್ವಲ್ಲ, ಮತ್ತು ಅವ್ರು ಯಾಕೆ ಕೊಡಬೇಕು? ಅವ್ರೊಟ್ಟಿಗೆ ಅವ್ರು ದುಡ್ಕೊಂಡ್ಬಿಡ್ತಾರೆ, ನಮ್ಮ ಒಟ್ಟಿಗೆ ನಾವು ದುಡ್ಕೊಂತೀವಿ, ಇವ್ರೊಟ್ಟಿಗೆ ಇವ್ರು ದುಡ್ಕೊಂತಾರೆ. ಯಾರು ಕೊಡೋಂಗಿಲ್ಲ. ಹಂಗೂ ರಾಜಣ್ಣವ್ರು ಸಹಾಯ ಮಾಡಿದ್ದಾರೆ, ಅದನ್ನ ಹೇಳ್ಕೊಂಡಿಲ್ಲ. ರಾಜಣ್ಣವ್ರು ಮಾಡಿದ ದಾನ ಧರ್ಮದ ಗುಟ್ಟು ಆ ಪರಮಾತ್ಮನಿಗೆ ಗೊತ್ತು ಉಂಟು. ರಾಜಣ್ಣವ್ರು ದಾನ ಧರ್ಮ ಮಾಡಿಬಿಟ್ಟು ಯಾರ ಮುಂದೆ ಹೇಳಿಕೊಂಡಿಲ್ಲ, ಬಾಯ್ಬಿಟ್ಟು. ರಾಜಣ್ಣವ್ರ ವಯಸ್ಸು 78 ಆದರೂ ಬಿಡಲಿಲ್ಲ ಕಲೆಯ ನಂಟು. ರಾಜಣ್ಣವರು ಮಾಡಿದ ಕೀರ್ತಿನ ನಾವು ಇದುವರೆಗೆ ಮರಿಬಾರ್ದು. ಅವ್ರು ಬೇಗ ಹುಟ್ಟು ಬರಲಿ, ಮತ್ತು ನಮ್ಮೆಲ್ಲರ ಜೊತೆ ಕನ್ನಡ ಜನ ಪುನೀತನೂ ಹುಟ್ಟು ಬರಲಿ, ಅವರು ಹುಟ್ಟು ಬರಲಿ. ನಮ್ಮ ಕನ್ನಡ ನಾಡಿನ ಕನ್ನಡ ಜನರ ಜೊತೆಯಲ್ಲಿ ಇರಬೇಕಂತ ನಮ್ಮ ಆಸೆ. ಬೇಗ ಹುಟ್ಟು ಬರಲಿ ಅಂತ ದೇವ್ರಿಗೆ ಬೇಡ್ಕೊಳ್ತೀನಿ. ನಟ ಸಾರ್ವಭೌಮ ಕನ್ನಡ ಕಂಠ್ರವ ಡಾಕ್ಟರ್ ರಾಜಣ್ಣರಂದರೆ ಬಂತೇನಪ್ಪ ಭಾಗ್ಯವು, ಬಂತೇನಪ್ಪ ಭಾಗ್ಯವು. ಆಡು ಮುಟ್ಟದ ಸೊಪ್ಪಿಲ್ಲ, ಹಣ್ಣವ್ರು ಮಾಡಿದ ಪಾತ್ರಗಳಿಲ್ಲ, ಯಾವ ವೇಷ ಹಾಕಿದರು ಭರ್ಜರಿಯಾಗಿ ಕಾಣಿಸ್ತಾರೆ ಕಣೋ. ರಾಜಣ್ಣವರು ಯಾವ ಪಾತ್ರ ಕೊಟ್ಟರು ಅದ್ಭುತವಾಗಿ ಮಾಡಿ ತೋರಿಸುವಂಥ ಭೂಪತಿ ರಂಗ ಕಾಣೋ. ಆ ರಾಜಣ್ಣವರು ಬಹದ್ದೂರ್ ಗಂಡು ಕಾಣೋ. ಹುಯ್ಯ ನಟ ಸಾರ್ವಭೌಮ ಕನ್ನಡ ಕಂಠ್ರವ ಡಾಕ್ಟರ್ ರಾಜಣ್ಣರಂದರೆ ಬಂತೇನಪ್ಪ ಭಾಗ್ಯವು, ಬಂತೇನಪ್ಪ ಭಾಗ್ಯವು. ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕ, ಭಕ್ತಿ ಪ್ರಧಾನ, ಭಾಗ್ಯ ಚಿತ್ರಗಳಲ್ಲಿ ಭಾಗ್ಯ ಪಾತ್ರ ಮಾಡಿ ಮಾಡಿರುವಂಥ ಭೂಪತಿ ರಂಗ ಕಾಣ. ಆ ರಾಜಣ್ಣರು ಭೂಪತಿ ರಂಗ ಕಾಣ. ರಾಜಣ್ಣರು ಮತ್ತೊಮ್ಮೆ ಹುಟ್ಟಿ ಬರಲಿ, ಮತ್ತೊಮ್ಮೆ ಕನ್ನಡದಲ್ಲಿ ಪಾತ್ರ ಮಾಡಲಂತ ನಾವು ನೀವು ದೇವರಲ್ಲಿ ಬೇಡಿಕೊಳ್ಳೋಣ. ರಾಜಣ್ಣರನ್ನ ಮತ್ತೊಮ್ಮೆ ಹುಟ್ಟಿ ಬರಲಂತ ನಾವು ನೀವು ದೇವರಲ್ಲಿ ಬೇಡಿಕೊಳ್ಳೋಣ. ಇದಂತ ಹಾಕ್ತಾರೆ. ಇನ್ನೊಂದು ಹಾಡು ಪುನೀತಿನ ಅಪ್ಪ ಅಪ್ಪು 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 ನನ್ನ ಅಪ್ಪು. ನಾ ಅಪ್ಪು ಅಂದಾಗ ಏನು ಸಂತೋಷವು, ನಿನ್ನ ಕಂಡಾಗ ಮನಕೇನು ಆನಂದವು. ನಾನು ಅಪ್ಪು ಅಂದಾಗ ಏನು ಸಂತೋಷವು, ನಿಮ್ಮ ಕಂಡಾಗ ಮನಕೇನು ಆನಂದವು. ದೇವರವರವೋ ಪುಣ್ಯದ ಫಲವೋ ಕನ್ನಡ ನಾಡಿನಲ್ಲಿ ನೀ ಹುಟ್ಟಿ ಬಂದ್ರಿ. ಕನ್ನಡ ಚಿತ್ರದಲ್ಲಿ ದುಡಿಯುತ್ತಾ ನಿಂತ್ರಿ, ಕನ್ನಡ ಚಿತ್ರದಲ್ಲಿ ದುಡಿಯುತ್ತಾ ನಿಂತ್ರಿ. ದುಡಿದ ಸಂಭಾವನೆ ದಾನ ಧರ್ಮ ಮಾಡಿ, ದಾನಸುರ ಕರ್ಣ ಅನ್ನುವ ಹೆಸರನ್ನು ಪಡದೆ ಭಾಗ್ಯವಂತ ನೀನು. ಅಪ್ಪು ಅಪ್ಪು ಮತ್ತೊಮ್ಮೆ ಹುಟ್ಟಿ ಬಾ, ನಮ್ಮ ಜೊತೆಯಲ್ಲಿ ಇರಬೇಕು. ನಿಮ್ಮನ್ನು ಕಳ್ಕೊಂಡು ನಮ್ಮರಿಗೆ ಕನ್ನಡ ಜನರಿಗೆಲ್ಲರಿಗೂ ಬಹಳ ಬೇಜಾರಾಗಿದೆ ಅಪ್ಪು.
ಅಪ್ಪು ನೀ ಮತ್ತೆ ಮುಟ್ಟಿ ಬರಬೇಕು, ಕನ್ನಡ ಚಿತ್ರದಲ್ಲಿ ಮತ್ತೆ ಪಾತ್ರ ಮಾಡಬೇಕು. ಅಪ್ಪು ಅಂದಾಗ ಏನು ಸಂತೋಷವು, ನಿಮ್ಮ ಕಂಡಾಗ ಮನಕ್ಕೇನು ಆನಂದವು. ಅಪ್ಪು 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 ನನ್ನ ಅಪ್ಪ. ಸುಧಾಕರ ಸುಧಾಕರ ಏ ಯಾರು ನೀನು? ನನ್ನ ಹೆಸರು ನಿನ್ಗೆ ಹೆಂಗೆ ಗೊತ್ತು? ಓಹೋ ರಾಮಣ್ಣ, ನೀನು ಇಲ್ಲಿ ಈ ಕಾಡಿನಲ್ಲಿ ಇಂಥ ಜನ ನಡ ಮಧ್ಯ ಇವಾಗ ಗೊತ್ತಾಯ್ತಾ? ಹೆಸರು ನೆನ್ಪಿಟ್ಕೊಂಡೆ. ಹೆಸರು ಸ್ನೇಹಿತರೆ, ನಾನು ಆವತ್ತೇ ಒಂದು ಹೇಳಿದ್ನಲ್ಲ, ನನಗೆ ಈ ಸ್ಥಿತಿ ಬರಲು ಕಾರಣ ಒಬ್ಬ ಮಹಾನ್ಯ ಇದ್ದಾನಂತ. ಅವನೇ ಈ ಮಹಾನ್ಯ. ತಡೀರಿ, ನೀವು ಯಾರು ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ. ಅವನಿಗೆ ನೀವು ಯಾರು ಅವ್ನು ಹೊಡಿಬೇಡ್ರಿ, ಬೈಬೇಡ್ರಿ, ಏನೂ ಮಾಡಬೇಡ್ರಿ. ಆ ಬೇಟೆ ನನಗೆ ಸೇರಿದ್ದು, ನಾನೇ ಅದನ್ನ ಬೇಟೆ ಆಡಬೇಕು. ನಾ ಬೇಟೆಗಾರ ಬೇಟೆನ ಹುಡ್ಕೊಂಡೋದಾಗ ಬೇಟೆ ಸಿಗಲಿಲ್ಲ. ಈಗ ಬೇಟೆಗಾರನ ಹುಡ್ಕೊಂಡು ಬಂದಿದೆ. ರಾಮಣ್ಣ ತಪ್ಪಾಗಿ ಕ್ಷಮಿಸ್ಬಿಡು ರಾಮಣ್ಣ, ಇನ್ನು ಯಾವತ್ತು ನಿನ್ನ ತಂಟ ಬರಲ್ಲ ರಾಮಣ್ಣ, ಇನ್ನು ಯಾವತ್ತು ನಿನ್ನ ಸುದ್ದಿ ಬರಲ್ಲ. ಕ್ಷಮಿಸ್ಬಿಡು ರಾಮಣ್ಣ, ಕ್ಷಮಿಸ್ಬಿಡು. ಕ್ಷಮೆ ನಿನಗೆ? ಯಾತಿಗಾಗಿ ಕ್ಷಮಿಸ್ಬೇಕು ನಿನ್ನ? ನನ್ನ ತಂಗಿ ಭಾಳ ಹಾಳು ಮಾಡಿ ಸಾಯಿಸ್ತಾರೆ, ಅದಕ್ಕೆ ಕ್ಷಮಿಸ್ಬೇಕಾ? ನನ್ನ ಮನೆ ಸುಟ್ಟು ಬೂದಿ ಮಾಡ್ದಲ್ಲ, ಅದಕ್ಕೆ ಕ್ಷಮಿಸ್ಬೇಕಾ? ನಾನು ಭಾಳೆಲ್ಲ ಬೀದಿ ಪಾಲು ಮಾಡ್ದಲ್ಲ, ಅದಕ್ಕೆ ಕ್ಷಮಿಸ್ಬೇಕು? ಯಾತಿಗೆ ಕ್ಷಮಿಸ್ಬೇಕು ನಿನ್ನ? ಬದ್ಮಾಶ್, ನಿನ್ನ ಇಷ್ಟು ಬೇಗನೆ ಸಾಯಿಸಲ್ಲ. ಇಷ್ಟು ದಿವಸ ನಾನು ಹಾಗೆ ನೊಂದು ಬಂದು ನೆರಳಿ ಕೊರಗ್ತಾ ಇದ್ದನು, ಹಾಗೆ ನೀನು ನೊಂದು ಬಂದು ನೆರಳಿ ಕೊರಗಿ ಸಾಯಬೇಕು. ಸ್ನೇಹಿತರೆ, ಇವ್ನು ಎಳ್ಕೊಂಡಾಗ ಆ ಮರ ಕಟ್ರಿ, ಊಟ ತಿಂಡಿ ನೀರು ನಿಡಿ ಏನೂ ಕೊಡಬೇಡ್ರಿ. ಹಂಗೆ ಒದ್ದಾಡಿ ಕೊರಗಿ ಸಾಯಲಿ. ಕಾಡಿನಲ್ಲಿರೋ ಪ್ರಾಣಿ ಪಕ್ಷಿಗಳ ಆಹಾರ ಬಿದ್ದಿರಲಿ. ಬದ್ಮಾಶ್, ಕ್ಷಮಿಸ್ಬೇಕಂತ ಶ್ರೀಕೃಷ್ಣ ಗಾರಡಿ, ಶ್ರೀಶೈಲ ಮಹಾತ್ಮೆ, ಶ್ರೀ ರಾಮಾಂಜನೇಯ ಇದ್ದ, ಶ್ರೀ ಕನ್ನಿಕಾ ಪರಮೇಶ್ವರ ಕತೆ, ಶ್ರೀಕೃಷ್ಣ ದೇವರಾಯ, ಶ್ರೀಕೃಷ್ಣ ರುಕ್ಮಿಣಿ ಸತ್ಯಭಾಮ, ಕೃಷ್ಣ ಇದು ಶ್ರೀನಿವಾಸ ಕಲ್ಯಾಣ ಹೇಳಾದ್ವು. ರಾಯರ ಸತೆ, ರಾಣಿ ಹೊನ್ನಮ್ಮ, ರಣಧೀರ ಕಂಠೀರವ, ರಾಜಶೇಖರ, ರಾಜನನ್ನ ರಾಜ, ರಾಜದುರ್ ರಹಸ್ಯ, ರವಿಚಂದ್ರ ಹೇಳಾದ್ವು. ಕಣ್ತೆರ ನೋಡು, ಕರ್ಣೆ ಕುಟುಂಬದ ಕಣ್ಣು, ಕನ್ಯಾರತ್ನ, ಕಲಿತರು ಎಣ್ಣೆ, ಕಟಾರಿ ವೀರ, ಕರಳಿನ ಕರೆ, ಕಸ್ತೂರಿ ನಿವಾಸ, ಕವಿರತ್ನ ಕಾಳಿದಾಸ, ಕಾಮನ ಬಿಲ್ಲು, ಕಾಶಿದ್ರೆ ಕೈಲಾಸ, ನಾಗಾರ್ಜುನ, ನಂದಾದೀಪ, ನಾಂದಿ, ನಾಗಪೂಜಾ, ನಾವುಕೋಟಿ ನಾರಾಯಣ, ನಾಡಿನ ಭಾಗ್ಯ, ನಟಸಾರ್ವಭೌಮ, ನನ್ನ ತಮ್ಮ, ನಮ್ಮ ಸಂಸಾರ, ನಂದ ಗೋಕುಲ, ನಾಯಿನ ಮರಲಾರೆ, ನಾನ ಬಕ್ಕಳ, ಸತಿ ನಳಾಯಿನಿ, ಸಂತ ತುಕಾರಾಮ್, ಸತಿ ಸತಿ ಸಾವಿತ್ರಿ, ಸತಿ ಸುಕನ್ಯಾ, ಸತಿ ಸುಕನ್ಯಾ, ಸರ್ವಜ್ಞ ಮೂರ್ತಿ, ಸತ್ಯ ಹರಿಚಂದ್ರ, ಸಂಧ್ಯಾ ರಾಗ, ಸರ್ವಮಂಗಳ, ಸಂಪತ್ತಿ ಸವಾಲು, ಸಮಯದ ಗೊಂಬೆ, ಸಾಕು ಮಗಳು, ಸಾಕ್ಷಾತ್ಕಾರ, ಸರ್ವಮಂಗಳ, ಮಹಿಷಾಸುರ ಮರ್ದಿನಿ, ಮಹಾತ್ಮ ಕಬೀರ್, ಮಲ್ಲಿ ಮದುವೆ, ಮನಮಚ್ಚಿದ ಮಡದಿ, ಮದುವೆ ಮಾಡಿ ನೋಡು, ಮಂತ್ರಾಲಯ ಮಹಾತ್ಮೆ, ಮಧುಮಾಲತಿ, ಮಣ್ಣಿನ ಮಗ, ಮನಸ್ಸಿದ್ದರ ಮಾರ್ಗ, ಮನಸಾಕ್ಷಿ ಮಾರ್ಗದರ್ಶಿ, ಮಯೂರ, ಮಲ್ಲಮ್ಮನ ಪಾವಡ, ಹರಿಭಕ್ತ, ಅಣ್ಣ ತಂಗಿ, ಹಬ್ಬ ಹುಡುಗಿ, ಆಶಾ ಸುಂದರಿ, ಅನ್ನಪೂರ್ಣ, ಅಣ್ಣಲೆ ಚಿಗಿರಿದಾಗ, ಅಮ್ಮ, ಆಪರೇಷನ್ ಜಾಕ್ಪಾಟ್, ಆಪರೇಷನ್ ಡೈಮಂಡ್ ರಾಕೆಟ್, ಹಸಿರು ತೋರಣ, ಆರದ ಇದು ಹಸಿರು ತೋರಣ, ಅದೇ ಕಣ್ಣು, ಆಕಸ್ಮಿಕ, ಭಕ್ತ ವಿಜಯ, ಭಕ್ತ ಕನಕದಾಸ, ಭಕ್ತ ಚೇತ, ಭಕ್ತ ಕುಂಬಾರ, ಭಕ್ತ ಪ್ರಹ್ಲಾದ, ಬಾಲ ನಾಗಮ್ಮ, ಬಂಗಾರದ ಹೂವು, ಭಾಗ್ಯ ದೇವತೆ, ಭಾಗ್ಯದ ಬಾಗಿಲು, ಬಲೆ ರಾಜ, ಬಲೆ ಜೋಡಿ, ಬಲೆ ಹುಚ್ಚ, ಬಾಳು ಬೆಳಗಿತು, ಬಾಳ ಬಂಧನ, ಬಹದ್ದೂರ್ ಗಂಡು, ಬಡವರ ಬಂಧು, ಬಂಗಾರ ಮನ್ಸ, ಬಂಗಾರ ಪಂಜರ, ಭಾಗ್ಯವಂತ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಾನೇ ರಾಜಕುಮಾರ, ಕನ್ನಡ ತಾಯಿಯ ಪ್ರೇಮದ ಕುವರ, ಅನೀತಿ ಅಳಿಸಿ ನ್ಯಾಯವನ್ನುಳಿಸಿ ಶಾಂತಿಯ ನೆಲೆಸಲು ಬಂದ ಕಿಶೋರ ರಾಜಕುಮಾರ.